ಭಾಳ ಮುಖ್ಯವಾದದ್ದು. ನಮಗೆ 2 ಕಾಲುಗಳಿದೆ, ಪ್ರಾಣಿಗಳಿಗೆ 4 ಕಾಲುಗಳಿದೆ, ಮನುಷ್ಯನಿಗೆ 2 ಕಾಲುಗಳಿದೆ. ಏನೋ ಪ್ರಾಚೀನ ಕಾಲದಲ್ಲಿ ಮಾನವನ ವಿಕಾಸವಾದಾಗ 4 ಕಾಲುಗಳಿದ್ದಂಥ ಮನುಷ್ಯ 2 ಕಾಲುಗಳು, 2 ಕಾಲು ಮೇಲೆ ದ್ವಿಪಾದಿ ಅಂತ ಕರಿತೇವೆ. ಇಂಥ ಪಾದವನ್ನು ಕೆಲವು ವಸ್ತುಗಳನ್ನು ಸ್ಪರ್ಶ ಮಾಡಬಾರದು ಅಂತ ಇದೆ. ಕಾಲು ನಮ್ಮ ದೇಹಕ್ಕೆ ಸ್ತಂಭ ಅದು. ಆ ಕಾಲು ಇಲ್ಲದಿದ್ದರೆ ನಮ್ಮ ದೇಹ ನಿಂತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ನೇರವಾಗಿ ತನ್ನ ನಿಲುವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಕಾಲಿಲ್ಲದಿದ್ದರೆ ಓಡಾಡಲಿಕ್ಕೆ ಸಾಧ್ಯ ಇಲ್ಲ, ಕಾಲಿಲ್ಲದಿದ್ದರೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಾಲಿಲ್ಲದಿದ್ದರೆ ದೇಶ ಪರ್ಯಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಿಲ್ಲ ಅಂದರೆ ಜ್ಞಾನ ನಮಗೆ ಸಿಗುವುದಿಲ್ಲ. ಹೀಗಾಗಿ ಕಾಲು ಅಂತ ಕರೀತಿದ್ದೇವೆ, 2 ಕಾಲುಗಳು ಭಾಳ ಮುಖ್ಯ. ಈ ಕಾಲಿನಿಂದ ಒದೆಯಬಾರದು, ಯಾವುದನ್ನು ಒದೆಯಬಾರದು, ಮಕ್ಕಳನ್ನು ಒದೆಯಬಾರದು, ಸ್ಪರ್ಶಿಸಬಾರದು. ಒದೆಯುವುದು ಅನ್ನೋದಕ್ಕಿಂತ ಕಾಲಿನಿಂದ ಸ್ಪರ್ಶ ಮಾಡಬಾರ್ದು ಯಾರನ್ನು. ಅದರಲ್ಲಿ ಮಗುವನ್ನು ನಾವು ಕಾಲಿನಿಂದ ಸ್ಪರ್ಶ ಮಾಡಬಾರ್ದು, ಹಸುವನ್ನು ಸಹ ಕಾಲಿನಿಂದ ಸ್ಪರ್ಶ ಮಾಡಬಾರ್ದು, ಗುರುಗಳನ್ನು ಸಹ ಕಾಲಿನಿಂದ ಸ್ಪರ್ಶ ಮಾಡಬಾರದು, ಬ್ರಾಹ್ಮಣನನ್ನು ಸಹ ಕಾಲಿನಿಂದ ಸ್ಪರ್ಶ ಮಾಡಬಾರದು. ಹೀಗೆ ಅಗ್ನಿಯನ್ನು ಸಹ ಕಾಲಿನಿಂದ ಸ್ಪರ್ಶ ಮಾಡೋದು ಅಂದರೆ ಬೆಂಕಿಯನ್ನು ಕಾಲಿನಿಂದ ಸ್ಪರ್ಶ ಮಾಡಬಾರದು. ಏಕೆಂದರೆ ಅಗ್ನಿಗೆ ಸ್ಪರ್ಶ ಮಾಡಿದರೆ ನಮ್ಮ ಕಾಲು ಸುಟ್ಟೋಗಬಹುದಲ್ಲವೇ, ಬೆಂದು ಹೋಗಬಹುದಲ್ಲವೇ, ಅನಾಹುತವಾಗಬಹುದಲ್ಲವೇ. ಕಾಲು ಇರುವುದು ಯಾವುದಕ್ಕೆ ಬಳಸಬೇಕು ಅದಕ್ಕೆ ಬಳಸಬೇಕಲ್ಲವೇ. ಇಲ್ಲ ಸಲ್ಲದಕ್ಕೆ ಕಾಲನ್ನು ಬಳಸಿದರೆ ಹೇಗೆ? ನಾವು ಬೆಂಕಿಯನ್ನು ಅಗ್ನಿ ಅಂತ ಕರಿತೇವೆ. ಅಗ್ನಿ ಸಾಕ್ಷಿಯಾಗಿ ವಿವಾಹವನ್ನು ಮಾಡಿಕೊಳ್ತೇವೆ, ಗಂಡ ಹೆಂಡತಿಯರಾಗುತ್ತೇವೆ. ನಾವು ಹವನ ಮಾಡಬೇಕಾದರೆ ಅಗ್ನಿಗೆ ಹವಿಸ್ಸನ್ನು ಹಾಕುತ್ತೇವೆ, ಆಹಾರನ ಕೊಡ್ತೇವೆ. ಆ ಅಗ್ನಿ ನಮಗೆ ಕೊಟ್ಟಂಥ ಆಹಾರನ ದೇವತೆಗಳಿಗೆ ಹಂಚುತ್ತಾನೆ. ಅವನಿಗೆ ಪವಿತ್ರವಾದಂಥ ಸ್ಥಾನವಿದೆ. ಅಂಥ ಒಂದು ಪವಿತ್ರ ಸ್ಥಾನದಲ್ಲಿರುವಂಥ ಬೆಂಕಿಗೆ, ಅಗ್ನಿಗೆ ಅದಿರಬಹುದರಿಂದ ನಾವು ಜೀವಂತವಾಗಿದ್ದೇವೆ. ಶರೀರದಲ್ಲಿ ಆ ಬೆಂಕಿ ಇಲ್ಲ ಅಂದರೆ ಬದುಕುವುದು ಹೇಗೆ? ಬೆಂಕಿ ಇಲ್ಲ ಅಂದರೆ ಅಡುಗೆ ಮಾಡುವುದು ಹೇಗೆ? ಆಹಾರ ಬೇಯಿಸುವುದು ಹೇಗೆ? ನಮ್ಮ ಬದುಕು ರೂಪಿಸಿಕೊಳ್ಳುವುದು ಹೇಗೆ? ದಿನ ಆಗುವುದು ಹೇಗೆ? ಭಾಳ ಅರ್ಥವಿದೆ. ಹೀಗಾಗಿ ನಾವು ಅಗ್ನಿಯನ್ನು ಭಾಳ ದೈವತ್ವವಾದಂಥ ಮನೋಧರ್ಮದಲ್ಲಿರಬಹುದಾದ ಸ್ಪರ್ಶಿಸಬಾರದು. 2ನೇದು ಬ್ರಾಹ್ಮಣ, ಅವನು ನಮಗೆ ವಿದ್ಯೆಯನ್ನು ಕೊಡುವಂಥವನು. ಬ್ರಹ್ಮಜ್ಞಾನವನ್ನು ಪಡೆದಂಥವನಿಗೆ ಬ್ರಾಹ್ಮಣ ಅಂತ ಕರಿತಿದ್ದೇವೆ. ಅವನು ನಮಗೆ ಬ್ರಹ್ಮಜ್ಞಾನ ಕೊಡುವಂಥವನು, ನಮ್ಮಲ್ಲಿರುವಂಥ ದೋಷಗಳನ್ನು ಕಳೆಯುವಂಥವನು, ನಮ್ಮಲ್ಲಿರುವಂಥ ನ್ಯೂನತೆಗಳನ್ನು ತೆಗೆದು ಉತ್ತಮವಾದಂಥ ಮನುಷ್ಯನಾಗಿ ಮಾಡಬಹುದಂಥ ಒಂದು ಬುದ್ಧಿ ಅವನಲ್ಲಿ ಇರುತ್ತದೆ. ಅವನನ್ನು ಸಹ ಕಾಲಲ್ಲಿ ಸ್ಪರ್ಶ ಮಾಡಬಾರದು. ಸ್ಪರ್ಶ ಮಾಡಿದರೆ ನಾವು ನಮಸ್ಕಾರ ಮಾಡಬೇಕು ತಿರುಗಿ. ಹಾಗೆಯೇ ಮಗುವಿಗೆ ದೇವರ ಸಮಾನ ಅಂತ ಹೇಳುತ್ತೇವೆ. ಹಾಗಾಗಿ ಮಗುವನ್ನು ಯಾವುದೇ ಕಾರಣಕ್ಕೂ ಸ್ಪರ್ಶ ಮಾಡಬಾರ್ದು. ಕಾಲಿನಿಂದ ಮಾಡಿದರೆ ಆ ಮಗುವನ್ನು ನಮಸ್ಕಾರ ಮಾಡಬೇಕು. ಇವತ್ತಿಗೂ ಸಹ ನಾವು ದಾರಿಲಿ ಹೋಗುತ್ತಿರಬೇಕಾದ್ರೆ, ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ, ಟ್ರೈನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ, ದಾರಿಲಿ ಹೋಗುತ್ತಿರ್ಬೇಕು, ಯಾರಾದರೂ ಕಾಲಲ್ಲಿ ಸ್ಪರ್ಶ ಮಾಡಿದಂದರೆ ಅವರಿಗೆ ಮೈ ಮುಟ್ಟಿ ನಮಸ್ಕಾರ ಮಾಡುವುದಿಲ್ಲವೇ? ಹಾಗಾಗಿ ಈ ಒಂದು ಇದರಲ್ಲಿ ಹಸುಗಳನ್ನು ಸಹ ಕಾಮಧೇನು ಅಂತ ಕರೀತೇವೆ. ಹಸುಗಳನ್ನು ಸಹ ಕಾಲಿನಿಂದ ಸ್ಪರ್ಶ ಮಾಡಬಾರದು. ಯಾಕೆಂದರೆ 33 ಕೋಟಿ ದೇವತೆಗಳು ಹಸುಗಳಲ್ಲಿದೆ. ಅದು ಕಾಮಧೇನು. ನಮ್ಮ ಬಯಕೆಗಳು, ಆಶೋತ್ತರಗಳು ಏನಿದೆ ಅದೆಲ್ಲವನ್ನು ಕೊಡುವಂತಹ ಅತ್ಯುತ್ತಮವಾದಂತಹ ಒಂದು ಜೀವಿ ಎಂಬುದಾಗಿ ಕರೀತಿದ್ದೇವೆ. ಲೋಕದಿಂದ ಬಂದಂಥದ್ದು ಅಂತ. ಹೀಗಾಗಿ ಇಷ್ಟೆಲ್ಲ ವಿಷಯಗಳು ನಮ್ಮ ಮುಂದೆ ಇದೆ. ಈ ಒಂದು ವಿಷಯದಲ್ಲಿ ನಾವು ಅದರ ಪಾವಿತ್ರ್ಯತೆಯನ್ನು ಕಂಡುಕೊಂಡು ನಮ್ಮ 2 ಕಾಲುಗಳು ಏನಿದೆ ಆ ಕಾಲುಗಳನ್ನು ನಮ್ಮ ಸರಿಯಾದ ಕರ್ತವ್ಯಕ್ಕೆ ಓಡಾಡಲಿಕ್ಕೆ, ಮತ್ತು ಅದರಿಂದ ಒದೆಯುವುದು ಬೇಡ, ಅದರಿಂದ ತಳ್ಳುವುದು ಬೇಡ, ಅದರಿಂದ ನೆಗೆಯುವುದು ಬೇಡ, ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಆ ಕಾಲಿನ ಮೂಲಕ ನಾವು ನಿಂತು ನಮ್ಮ ದೇಹವನ್ನು ನೇರವಾಗಿ ತನ್ನ ನಿಲುವನ್ನು ಪಡೆದು ನಾವು ಸಾರ್ಥಕವಾದಂಥ ಜೀವನ ಮಾಡೋಣ. ಇದು ಅತ್ಯುತ್ತಮವಾದಂಥ ವಿಷಯ. ಎಲ್ಲರೂ ಇದನ್ನು ಗ್ರಹಿಸಿ ಅಂತ ಹೇಳ್ತೀವಿ.